ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ನಾಟಿ ಕೋಳಿ ಸಾಂಬಾರು ಮಾಡಿದ್ದೀನಿ. ಬಾಯಲ್ಲಿ ನೀರು ಸೋರಿಸುವಂಥ ನಾಟಿ ಕೋಳಿ ಒಂದು ಫುಲ್ಲು ಉಂಡೆ ತೊಗೊಂಡಿದ್ದೀನಿ. ನೋಡಿ, ನಾಟಿ ಕೋಳಿ ಅಲ್ಲೇ ಅಂಗಡಿಯಲ್ಲೇ ನಾವು ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ. ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ, ಬನ್ನಿ. 4 ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ, 1 ಸ್ಪೂನಷ್ಟು ಹುರ್ಕೊಳ್ಳೋಣ. ಇವಾಗ ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅದು ನೀರು ಸುಂಡುವರೆಗೂ ಹುರ್ಕೊಳ್ಳೋಣ. ಖಾರ ರುಬ್ಕೊಳ್ಳೋಣ. ಖಾರ ರುಬ್ಬಕ್ಕೆ ಐಟಮು 4 ಟೊಮೆಟೊ ತೊಗೊಂಡಿದ್ದೀನಿ, 1 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ನೋಡಿ, ಈರುಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಇವಾಗ ಮಟನ್ ಪೌಡ್ರ್ ಹಾಕೋತಾ ಇದ್ದೀನಿ. 1-2 ಸ್ಪೂನಿಂದ 2.5 ಸ್ಪೂನ್ ಹಾಕ್ಕೊತೀನಿ. ಇವಾಗ ರುಬ್ಕೊಳ್ಳೋಣ. ಆಗಿದೆ ನೋಡಿ, ನೀರೆಲ್ಲ ಸುಂಡು ನೋಡಿ, ಎಣ್ಣೆ ಅಂಶ ಬಿಟ್ಟಿದೆ. ಇವಾಗ ಖಾರ ಹಾಕೊಳ್ಳೋಣ. ನಾವು ನೋಡಿ ರುಬ್ಕೊಂಡಿದ್ದೀನಿ ಖಾರ. ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಮಸಾಲೆ ಆಡಿಸ್ಕೊಳ್ಳೋಣ. ಆಮೇಲೆ ಈಗ ಹಸಿಕಾಯಿ ಹಾಕ್ಕೊಂಡಿದ್ದೀನಿ, ಅರ್ಧ ಹೋಳನಷ್ಟು. ಗಡ್ಲೆ ಹಾಕೋತೀನಿ, 1 ಸ್ಪೂನಷ್ಟು. 5 ರಿಂದ 6 ಲವಂಗ ಹಾಕ್ಕೊಂಡಿದ್ದೀನಿ. ನೋಡಿ, 2 ಸೀರು ಚಕ್ಕೆ ಹಾಕ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ 2 ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ರುಬ್ಬಾಗಿದೆ. ಇವಾಗ ಹಾಕೊಳ್ಳೋಣ. ಇದು ನಾಟಿ ಕೋಳಿ ಸಾಂಬಾರು ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಇದು ಎಳಸಾಗೆ ಇರುತ್ತೆ, ಪ್ಯೂರ್ ನಾಟಿ ಕೋಳಿ ಹಳ್ಳಿದಾದರೆ. ಹಾಗಾದರೆ ಇದು ಒಂದೇ ವಿಜಲ್ ಸಾಕು. ಇದು ಬೇರೆ ಕೋಳಿಗಳಾದರೆ ಅವಕ್ಕೆ ಜಾಸ್ತಿ ಕೂಗಿಸ್ಬೇಕಾಗತ್ತೆ ವಿಜಲ್ಲು. ಇದು ಒಂದೇ ವಿಜಲ್ ಸಾಕು. ನಮಗೆ ಎಷ್ಟು ಹದದಲ್ಲಿ ಬೇಕು ಮಸಾಲೆ ಅಷ್ಟು ಅದಕ್ಕೆ ನೀರು ಹಾಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ಹಾಕೋಬೇಕಾಗುತ್ತೆ ನೀರು, ಗಟ್ಟಿ ಇದೆ ಸಾಂಬಾರು. ನಿಮ್ಗೆ ಯಾವ ಹದ ಬೇಕೋ ಅದಕ್ಕೆ ಮಾಡ್ಕೊಳ್ಳಿ. 1 ವಿಜಲ್ ಸಾಕು. ತುಂಬ ಟೇಸ್ಟಿಯಾಗಿರುವಂಥ ನಾಟಿ ಕೋಳಿ ಸಾಂಬಾರು ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರ್ಯಾರು ಗೀತಾ ಚಾನಲ್ ಹೊಸಬರು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.